ಆರನೇ ಪ್ರಶ್ನೆ, ನ್ಯೂಟನ್ನ ಅನ್ವೇಷಣೆಯಾದ ಗುರುತ್ವಾಕರ್ಷಣೆಯ ನಿಯಮ ಸಂಬಂಧಿಸಪಟ್ಟಿರುತ್ತದೆ. ಎ ಮೂಲಭೂತ ಸಂಶೋಧನೆ, ಬಿ ಅನ್ವಯಿಕ ಸಂಶೋಧನೆಗೆ, ತದನಂತರ ಸಿ ಕ್ರಿಯಾ ಸಂಶೋಧನೆ, ಡಿ ಪರಿಣಾಮಾತ್ಮಕ ಸಂಶೋಧನೆ. ಸರಿಯಾದ ಉತ್ತರ 26ನೇ ಸರಿಯಾದ ಉತ್ತರ ರೀ ಎ ಸರಿಯಾದ ಉತ್ತರ ಮೂಲಭೂತ ಸಂಶೋಧನೆಗೆ. 27ನೇ ಪ್ರಶ್ನೆ, ಸಂಶೋಧಕನು ಪ್ರತಿದರ್ಶನ ಪಟ್ಟಿಯಲ್ಲಿರುವ ಪ್ರತಿ 15ನೇ ಹೆಸರಿನವರನ್ನು ಸಂದರ್ಶಿಸಲು ತೀರ್ಮಾನಿಸಿದರೆ ಆ ಪ್ರತಿದರ್ಶನವು ಇವುಗಳಲ್ಲಿ ಯಾವುದು ಉದಾಹರಣೆಯಾಗುವುದು? ಎ ವರ್ಗಿಕ ಪ್ರತಿದರ್ಶ, ಬಿ ಕರ್ಮ ಪ್ರತಿದರ್ಶ, ತದನಂತರ ಸಿ ಉದ್ದೇಶಿಕ ಪ್ರತಿದರ್ಶ, ತದನಂತರ ಅನುಕ್ರಮ ಪ್ರತಿದರ್ಶ. ಇದರೊಳಗ ಸರಿಯಾದ ಉತ್ತರ ಬಿ ಕ್ರಮಬದ್ಧ ಪ್ರತಿದರ್ಶನ ಎಂಬುದು ಇಲ್ಲಿ ನೋಡಬಹುದು. ಅದೇ ರೀತಿ ಇಂಗ್ಲಿಷ್ ಕ್ವಶನ್ ಪೇಪರು ಐತ್ರಿ, ಕನ್ನಡ ಮೀಡಿಯಮ್ ಮತ್ತು ಇಂಗ್ಲೀಷ್ ಮೀಡಿಯಮ್ ಕ್ವಶನ್ ಪೇಪರು ಐತ್ರಿ. ಹಾಗ ನಮ್ಮ ಚಾನಲ್ ಯಾರು ನೋಡತ್ತಾರ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ಹಾಗ ಸಪೋರ್ಟ್ ಮಾಡ್ರಿ. ಮುಂದಿನ ಬೇರೆ ಕ್ವಶನ್ ಪೇಪರ್ ಬೇಕಾದ್ರೆ ಕಮೆಂಟ್ನಾಗ ಕಮೆಂಟ್ ಹಾಕ್ರಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಐತ್ರಿ, ಅಲ್ಲಿ ಬಂದು ಜಾಯಿನ್ ಆಗ್ರಿ. ನಾವು ಹಾಕುವ ಕ್ವಶನ್ ಅಥವಾ ನೋಟ್ಸ್ ಎಲ್ಲ ರೀತಿಯಿಂದ ನಿಮ್ಗೆ ತಲುಪ್ತಾವ್ರಿ. ತದನಂತರ 28ನೇ ಕ್ವಶನ್ ನೋಡಿ ಬರ್ರಿ. UGCಯ ಸಂಶೋಧನೆಯ ಪ್ರಬಂಧಗಳನ್ನು ಪ್ರಕಟಿಸುವ ಜರ್ನಲ್ಗಳು ಇವುಗಳನ್ನು ಸಂಬಂಧವನ್ನು ಏನು ಮಾಡ್ತಿರ್ತಾರ ಹೊಂದಿರಬೇಕೆಂದು ಆಗ್ರಹಿಸುತ್ತದೆ. ಎ ISSN ನಿಯಮಕಾಲಿಕೆ ಅಥವಾ ISBN ನಿಯತಕಾಲಿಕ, ತದನಂತರ ನೋಂದಣಿಯಾದ ನಿಯತಕಾಲಿಕೆ, ತದನಂತರ ಕ್ರಮಬದ್ಧ ನಿಯತಕಾಲಿಕೆ. ಡಿ ಇದರೊಳಗೆ ಸರಿಯಾದ ಉತ್ತರ 28ನೇದು ಯಾವುದಂದ್ರೆ ಎ ಫಸ್ಟ್ ಒನ್ ಸರಿಯಾದ ಉತ್ತರ ISSN ನಿಯತಕಾಲಿಕೆ ಎಂಬುದನ್ನು UGCಯ ಸಂಶೋಧನಾ ಪ್ರಬಂಧಗಳನ್ನು ಪ್ರಕಟಿಸುವ ಜರ್ನಲ್ ಇವುಗಳನ್ನು ಸಂಬಂಧವನ್ನು ಹೊಂದಿರಬೇಕೆಂದು ಆಗ್ರಹಿಸುತ್ತದೆ. ತದನಂತರ 29ನೇ ಪ್ರಶ್ನೆ, ಸಂಶೋಧನೆಯಲ್ಲಿ ಬಾಹ್ಯ ಸಿಂಧುತ್ವ ಎನ್ನುವುದು ಯಾವುದಕ್ಕೆ ಸಂಬಂಧಪಟ್ಟಿದೆ ಎಂದರೆ ಎ ಅಭ್ಯಾಸದ ತೀವ್ರತೆಗೆ, ಬಿ ಕ್ರಮಬದ್ಧ ನಿರ್ದಿಷ್ಟತೆಗೆ, ತದನಂತರ ಸಿ ಸಂಶೋಧನೆಯ ವಿಷಯವು ಸಂಶೋಧಕನ ನೈಜ ಜೀವನಕ್ಕೆ ಹೊಂದಿರುವ ಸಂಬಂಧಗಳು, ತದನಂತರ ಡಿ ಪಡೆಯುವ ಫಲಿತಾಂಶವನ್ನು ಎಷ್ಟರ ಮಟ್ಟಿಗೆ ಸಾಮಾನ್ಯೀಕರಣಗೊಳಿಸಬಹುದೆಂಬುದನ್ನು ತಿಳಿದುಕೊಳ್ಳಲು. ಇದರೊಳಗೆ ಸರಿಯಾದ ಉತ್ತರ ಸಂಶೋಧನೆಯಲ್ಲಿ ಬಾಹ್ಯ ಸಿಂಧುತ್ವ ಎನ್ನುವುದು ಪಡೆಯುವ ಫಲಿತಾಂಶ ಎಷ್ಟರ ಮಟ್ಟಿಗೆ ಸಾಮಾನ್ಯೀಕರಣಗೊಳಿಸಬಹುದೆಂಬುದನ್ನು ಖಚಿತಪಡಿಸಿಕೊಳ್ಳುತ್ತದೆ. ತದನಂತರ ಮುಂದುವರೆದು 30ನೇ ಪ್ರಶ್ನೆ, ಅದರಲ್ಲಿ ಅವಲಂಬಿತ ಚಲಕಗಳ ಮೇಲೆ ಪ್ರಾಸಂಗಿಕವಾಗಿ ಆಗಬಹುದಾದ ಪರಿಣಾಮವನ್ನು ತನಿಖೆ ಮಾಡುವುದು ಹೀಗೆನ್ನುವರು. ಎ ಸರ್ವೇಕ್ಷಣಾ ಸಂಶೋಧನೆ, ಬಿ ಎಕ್ಸ್ಪೋರ್ಟ್ ಫ್ಯಾಕ್ಟೋ ಸಂಶೋಧನೆ, ತದನಂತರ ಕ್ರಿಯಾ ಸಂಶೋಧನೆ, ತದನಂತರ ಕ್ಷೇತ್ರ ತನಿಖೆ. ಇದರೊಳಗೆ ಸರಿಯಾದ ಉತ್ತರ ಯಾವುದಕ್ಕಂದ್ರೆ ಬಿ ಎಕ್ಸ್ಪೋರ್ಟ್ ಮತ್ತು ಫ್ಯಾಕ್ಟೋ ಸಂಶೋಧನೆ ಎಂಬುದನ್ನು ನಾವು ನೋಡ್ಬೋದು. ತದನಂತರ 31 ಯೂನಿವರ್ಸಿಟಿ ನ್ಯೂಸ್ ವಾರಪತ್ರಿಕೆಯನ್ನು ಹೊರತಂದ ಸಂಸ್ಥೆ ಯಾವುದು? ಎ ನ್ಯಾಕ್, ಬಿ UGC, ಸಿ AIU, ಡಿ MHRD. ಸರಿಯಾದ ಉತ್ತರ ಸಿ AIU ಎಂಬುದ ಯೂನಿವರ್ಸಿಟಿಯ ನ್ಯೂಸ್ ವಾರ್ತಾಪತ್ರಿಕೆಯನ್ನು ಹೊರತಂದ ಸಂಸ್ಥೆ AIU. 31ನೇ ಪ್ರಶ್ನೆ ರೀ, ಯಾವ್ದು ಸರಿಯಾದ ಉತ್ತರ? ಸಿ ಸರಿಯಾದ ಉತ್ತರ. ನ್ಯಾಕ್ನ ನಿರ್ದೇಶಕರ ಹೆಸರಿಸಿ. ಎ ಪ್ರೊ VS ಪ್ರಸಾದ್, ಬಿ ಪ್ರೊಫೆಸರ್ AN ರೈ, ಪ್ರೊಫೆಸರ್ HA ರಂಗನಾಥ್, ಡಿ ಪ್ರೊಫೆಸರ್ DP ಸಿಂಗ್. 32ನೇ ಪ್ರಶ್ನೆಗೆ ಗ್ರೇಸ್ ಮಾರ್ಕ್ಸ್ ನೀಡಿದ್ದಾರೆ ಗೌರ್ಮೆಂಟ್ ಅವರ. ಅದರ ಪ್ರೊಫೆಸರ್ ಗಣೇಶ್ ಕಣ್ಣಬೀರನ್ ಅವರ ನಿರ್ದೇಶಕರು ಇರ್ತಾರೆ ಎಂಬುದನ್ನು ನಾವಿಲ್ಲಿ ನೋಡ್ಬೋದು. ತದನಂತರ 33ನೇ ಪ್ರಶ್ನೆ, ರೋಸಾ ಎಂದರೆ? ಎ ರಾಷ್ಟ್ರೀಯ ಉನ್ನತ ಸಂಸ್ಕೃತಿಯ ಅಭಿಯಾನ, ತದನಂತರ ಬಿ ರಾಷ್ಟ್ರೀಯ
ಉಚ್ಚತರ ಶಿಕ್ಷಣ ಅಭಿಯಾನ. ತದನಂತರ ರಾಷ್ಟ್ರೀಯ ಉನ್ನತ ಶ್ರೀ ಅಭಿಯಾನ. ಡಿ ರಾಷ್ಟ್ರೀಯ ಉಚ್ಚ ಸಾಹಿತ್ಯ ಅಭಿಯಾನ. ಸರಿಯಾದ ಉತ್ತರ 33ನೇದ್ರಿ ಬಿ ಸರಿಯಾದ ಉತ್ತರ ರಾಷ್ಟ್ರೀಯ ಉಚ್ಚತರ ಶಿಕ್ಷಣ ಅಭಿಯಾನ ಎಂಬುದನ್ನು ನಾವು ನೋಡುವುದು. ತದನಂತರ 34ನೇ ಪ್ರಶ್ನೆ, ಸಂವಿಧಾನ ರಚನಾ ಸಭೆಯಲ್ಲಿ ಭಾರತೀಯ ಸಂವಿಧಾನಕ್ಕೆ ಒಪ್ಪಿಗೆ ದೊರೆತ ದಿನ. ಎ 26 ಜನವರಿ 1956. ತದನಂತರ 26 ನವೆಂಬರ್ 1949. ಸಿ 26 ಜನವರಿ 1950. ಡಿ 26 ನವೆಂಬರ್ 1956. ಸಂವಿಧಾನ ರಚನಾ ಸಭೆಯಲ್ಲಿ ಭಾರತೀಯ ಸಂವಿಧಾನಕ್ಕೆ ಒಪ್ಪಿಗೆ ದೊರೆತ ದಿನ ಯಾವುದತ್ತ ಕೇಳ್ಯಾರ್ರಿ. ಸರಿಯಾದ ಉತ್ತರ ಯಾವುದಂದ್ರ 26 ನವೆಂಬರ್ 1949. ಬಿ ಸರಿಯಾದ ಉತ್ತರ. 35ನೇ ಪ್ರಶ್ನೆ, ಭಾರತದಲ್ಲಿ ಉನ್ನತ ಶಿಕ್ಷಣವು ಯಾರ ಜವಾಬ್ದಾರಿ. ಎ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು. ಬಿ ರಾಜ್ಯ ಸರ್ಕಾರಗಳು. ಸಿ ಕೇಂದ್ರ ಸರ್ಕಾರಗಳು. ಡಿ ಖಾಸಗಿ ವಿವಿಧ ವಿಶ್ವವಿದ್ಯಾಲಯಗಳು. ಸರಿಯಾದ ಉತ್ತರ ರಾಜ್ಯ ಮತ್ತು ಕೇಂದ್ರ ಸರ್ಕಾರಿಗಳ ಭಾರತದ ಉನ್ನತ ಶಿಕ್ಷಣವು ಯಾರ ಜವಾಬ್ದಾರಿ ಅಂದ್ರಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಜವಾಬ್ದಾರಿ. ತದನಂತರ 36ನೆಯ ಪ್ರಶ್ನೆ, ACRI ಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿದೆ. ಬೆಂಗಳೂರು, ಮುಂಬೈ, ಹೈದರಾಬಾದ್, ಕೋಲ್ಕತ್ತಾ. ಸರಿಯಾದ ಉತ್ತರ ಸಿ ಹೈದರಾಬಾದ್. NCRI ನ ಸಂಸ್ಥೆ ಅಥವಾ ಕೇಂದ್ರ ಕಚೇರಿ ಎಲ್ಲೈತಿ ಅಂದ್ರೆ ಹೈದರಾಬಾದ್ರಾಗ ಐತ್ರಿ. PDF ಸಂಕ್ಷೇಪಣವು ಎ ಒಯ್ಯಬಹುದಾದ ಕೋಶ ಫೈಲ್. ಬಿ ಒಯ್ಯಬಹುದಾದ ಡಾಕ್ಯುಮೆಂಟ್ ಫೈಲ್. ಸಿ ಒಯ್ಯಬಹುದಾದ ಅಳಿಸಲಾಗದ ಫೈಲ್. ಒಯ್ಯಬಹುದಾದ ಡೊಮೈನ್ ಫೈಲ್. ಇದರೊಳಗ ಸರಿಯಾದ ಉತ್ತರ ಯಾವುದಾಕಂದ್ರ 37 ಸರಿಯಾದ ಉತ್ತರ. ಗ್ರೇಸ್ ಮಾರ್ಕ್ಸ್ ನೇರ ಇಂಗ್ಲೀಷ್ನಾಗ ಐತಿ, ಕನ್ನಡ ನಮ್ಮ ಟೆಲಿಗ್ರಾಮ್ ಚಾನಲ್ ಐತಿ, ಜಾಯ್ನ್ ಆಗ್ರಿ. ತದನಂತರ 4G ಇದಕ್ಕೆ ಸಮಾನವಾಗಿರುತ್ತದೆ. 4G ಎದಕ್ಕೆ ಸಮಾನವಾಗಿರುತ್ತದೆ. 232 ಮೆಗಾಬೈಟ್, 230 ಬೈಟ್, 232 ಬೈಟ್, 210 ಟೆರಾಬೈಟ್. ಸರಿಯಾದ ಉತ್ತರ 38ನೇದ ಸಿ ಆಕತ್ರಿ. 232 ಬೈಟ್ಸ್ 4G ಇದಕ್ಕೆ ಸಮನಾಗಿರುತ್ತದೆ ಎಂಬುದನ್ನು ನಾವು ನೋಡ್ಬೋದು. ತದನಂತರ VoIP ಎಂದರೆ ವಾಯ್ಸ್ ಓವರ್ ಇಂಟರ್ನ್ಯಾಷನಲ್ ಪ್ರೋಟೋಕಾಲ್. ಇಂಟರ್ನೆಟ್ನಲ್ಲಿ ಧ್ವನಿಯನ್ನು ವಿನಿಮಯ ಮಾಡುವ ಪ್ರೋಟೋಕಾಲ್. ವಾಯ್ಸ್ ಆನ್ ಇಂಟರ್ನೆಟ್ ಪ್ರೊಸೀಜರ್. ಸಿ ವೈಲ್ಡ್ ಆಪರ್ ಇಂಟರ್ನೆಟ್ ಪ್ರೊಸೀಜರ್. ಡಿ ವೈಲ್ಡ್ ಆಪರ್ ಇನ್ ಪ್ರೋಗ್ರಾಮ್. ವ್ಯಾಲಿಡ್ ಆಪರ್ ಪ್ರೋಗ್ರಾಮ್. ಸರಿಯಾದ ಉತ್ತರ 39. ಎ ಸರಿಯಾದ ಉತ್ತರ ವಾಯ್ಸ್ ಓವರ್ ಇಂಟರ್ನೆಟ್ ಪ್ರೋಟೋಕಾಲ್. 40 DNS ಎಂದರೆ ಡಿಬ್ ನಂಬರ್ ಸಿಸ್ಟಮ್. ತದನಂತರ ಬಿ ಡೊಮೈನ್ ನ್ಯಾಚುರಲ್ ಸಿಸ್ಟಮ್. ಸಿ ಡಿಬಗಿಂಗ್ ನೇಮ್ ಸಿಸ್ಟಮ್. ತದನಂತರ ಡಿ ಡೊಮೈನ್ಸ್ ನೇಮ್ ಸಿಸ್ಟಮ್. ಸರಿಯಾದ ಉತ್ತರ 40 ಸರಿಯಾದ ಉತ್ತರ ಡಿ ಡೊಮೈನ್ ಹೆಸರು ವ್ಯವಸ್ಥೆ ಅಥವಾ ಡೊಮೈನ್ ನೇಮ್ ಸಿಸ್ಟಮ್ ಎಂಬುದು ಸರಿಯಾದ ಉತ್ತರ. 41ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸರಿ. ಹದಿನಾರಷ್ಟು 10 ಈಸ್ ಈಕ್ವಲ್ ಟು 18, 16, 10 ಬ್ರಾಕೆಟ್ 10 ಈಸ್ ಈಕ್ವಲ್ ಟು 10 ಬ್ರಾಕೆಟ್ 8, 20 ಬ್ರಾಕೆಟ್ 10 ಈಸ್ ಈಕ್ವಲ್ ಟು 10,100. ತದನಂತರ 20 10 ಈಸ್ ಈಕ್ವಲ್ ಟು 10,110 ಸ್ಕ್ವೇರ್ ಅಂತ ಕೊಟ್ಟಾರ್ರಿ. ಇದರೊಳಗೆ ಸರಿಯಾದ ಉತ್ತರ ಯಾವುದಾಗ್ತದೆ. ಸಿ 20 10 1,100 ಸ್ಕ್ವೇರ್ ಅರ್ಥ ಕೊಟ್ಟಾರೆ. ಸರಿಯಾದ ಉತ್ತರ. ತದನಂತರ 42 ಫೈರ್ವಾಲ್ ಎಂದರೆ
ಈ ಗಣಕಯಂತ್ರ ಮತ್ತು ಇಂಟರ್ನೆಟ್ ನಡುವೆ ಇರುವ ಒಂದು ಸಾಫ್ಟ್ವೇರ್ ಪ್ರೋಗ್ರಾಮ್ ಅಥವಾ ತಂತ್ರಾಂಶ. ತದನಂತರ ಬಿ ಪ್ರಿಂಟರ್ ಮತ್ತು ಮೆಮೊರಿ ಚಿಪ್ ನಡುವೆ ಇರುವ ಒಂದು ಸಾಫ್ಟ್ವೇರ್ ಪ್ರೋಗ್ರಾಮ್. ತದನಂತರ ಸಿ ಗೋಡೆಯ ಮೇಲೆ ಬೆಂಕಿಯನ್ನು ರಚಿಸುವುದು. ತದನಂತರ ಡಿ ವೈರಸ್. 42ನೇದ ಸರಿಯಾದ ಉತ್ತರ ಎ ಸರಿಯಾದ ಉತ್ತರ ಗಣಕಯಂತ್ರ ಮತ್ತು ಇಂಟರ್ನೆಟ್ ನಡುವೆ ಇರುವ ಒಂದು ಸಾಫ್ಟ್ವೇರ್ ಪ್ರೋಗ್ರಾಮ್ ಅಥವಾ ತಂತ್ರಾಂಶ. ಇಲ್ಲಿ 41ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಂದ್ರೆ ಸಿ ಸರಿಯಾದ ಉತ್ತರ. ಅದೇ ರೀತಿ 43ರಿಂದ 48ರವರೆಗೆ ಇರುವ ಪ್ರಶ್ನೆಗಳನ್ನು ಈ ಕೆಳಗಿನ ಪ್ಯಾಸೇಜ್ ಅನ್ನು ಓದ್ಕೊಂಡ ತದನಂತರ ಆ ಪ್ಯಾಸೇಜ್ ಆದ್ಮೇಲೆ ಇಲ್ಲಿ ಇಂಗ್ಲೀಷ್ನಾಗ ಐತಿ, ಆ ಪ್ಯಾಸೇಜ್ ಓದ್ಕೊರಿ. ತದನಂತರ ಆ ಪ್ಯಾಸೇಜ್ ಆದ್ಮೇಲೆ ಒಂದಿಷ್ಟು ಕ್ವಶನ್ ಕೊಟ್ಟಿರ್ತಾರೆ, ಆ ಕ್ವಶನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡು ಅಲ್ಲಿ ಆನ್ಸರ್ ಬರಿಬೇಕ್ರಿ. ನೋಡಿ ಬರ್ರಿ ನಾವು ಕ್ವಶನ್. ಸಂಜೆಯ ವೇಳೆಯ ಪೆಟೇಲಿಯನ್ ವ್ಯಕ್ತಿಯನ್ನು ನೀವು ಹೇಗೆ ವರ್ಣಿಸುವಿರಿ? 43 ತುಂಬ ಧಾರಾಳಿ ಅಥವಾ ಬಿ ಒಪ್ಪಿಕೊಳ್ಳಲಾರದಷ್ಟು ತಾಳ್ಮೆಯ ಕೆಟ್ಟವರು. ಸಿ ಮುಂಗೋಪಿ ಹಾಗೂ ವಿಚಾರಣಹೀನ. ಡಿ ಉತ್ತೇಜಿಸ ಹಾಗೂ ಸ್ವಕೇಂದ್ರೀಕೃತ. ಸಂಜೆಯ ವೇಳೆ ಪೆಟೇಲಿಯನ್ ವ್ಯಕ್ತಿತ್ವವನ್ನು ನೀವು ಹೇಗೆ ವರ್ಣಿಸುವಿರಿ ಅಂತ ಕೇಳ್ಯಾರ. ಉತ್ತೇಜಿಸ ಹಾಗೂ ಸ್ವಕೇಂದ್ರೀಕೃತ ಎಂಬುದನ್ನು ನಾವು ಸರಿಯಾದ ಉತ್ತರ ಡಿ. 46 4ನೆಯ ಪ್ಯಾರಾದ ಕೊನೆಯ ವಾಕ್ಯದಿಂದ ನೀವು ಪೆಟೇಲಿಯನ್ ದೂರ ಏನನ್ನು ಹೇಳುವಿರಿ? ಇದ್ರೊಳಗೆ 44ನೇದ ಸರಿಯಾದ ಉತ್ತರ ಯಾವುದಾಕತ್ತೆ ಅನ್ನೋ ನೋಡಿ ಬರ್ರಿ. ಅವನ ದೂರು ಗಲಿಬಿಲಿಗೊಳಿಸುವುದು. ಅವನ ದೂರು ಇದ್ದಂತೆ ಏನ್ ಮಾಡ್ದಂದ್ರೆ ಆದರೆ ಅವರು ಹೇಳುವಷ್ಟು ತುರ್ತಲ್ಲ. ಸಿ ಅವನ ದೂರು ಚುಚ್ಚುವಂಥದ್ದು. ತದನಂತರ ಅವನ ದೂರು ವಿವೇಚನೆಯುಳ್ಳದ್ದು ಮತ್ತು ಆಲೋಚಿಸುವಂಥದ್ದು. ಸರಿಯಾದ ಉತ್ತರ ಬಿ ಅವನ ದೂರು ಇದ್ದಂತೆ ಆದರೆ ಅವರು ಹೇಳುವಷ್ಟು ತುರ್ತಲ್ಲ. 45ನೇ ಪ್ರಶ್ನೆ ಪ್ಯಾರಾ 7 ಮತ್ತು 8ನೇನಲ್ಲಿ ಮಿಸೆಸ್ ಪೆಟೇಲಿಯನ್ ಅವರ ಉದ್ವೇಗ ಮತ್ತು ಪ್ರತಿಕ್ರಿಯೆ ಏನು ಹೇಳುತ್ತದೆ ಎಂದರೆ ಎ ತಾನು ಮಕ್ಕಳ ನೋಡಿಕೊಳ್ಳುವ ಕೆಲಸ ಪ್ರಶ್ನಾತೀರ್ಥವಾದದ್ದು. ಬಿ ಅವಳು ಅವಳ ಗಂಡನಷ್ಟು ಪ್ರಾಪಂಚಿಕತೆಯನ್ನು ಹೊಂದಿಲ್ಲ. ತದನಂತರ ಸಿ ಅವಳು ತನ್ನ ಅಸಂತೋಷವನ್ನು ಕೊಳ್ಳುತ್ತಿದ್ದಾಳೆ. ತದನಂತರ ಡಿ ರಾತ್ರಿ ವೇಳೆ ಹೊರಗೆ ಕುಳಿತುಕೊಳ್ಳಲು ಬಯಸುತ್ತಾಳೆ. 45ನೇ ಪ್ರಶ್ನೆ ಸರಿಯಾದ ಉತ್ತರ ಸಿ ಯಾಕಂದ್ರಿ ಅವಳು ತನ್ನ ಅಸಂತೋಷವನ್ನು ತೋರ್ಪಡಿಸಿಕೊಳ್ಳುತ್ತಿದ್ದಾಳೆ. ತದನಂತರ 46ನೇ ಪ್ರಶ್ನೆ ಈ ಪಠ್ಯವು ಪೆಟೇಲಿಯನ್ ಅತ್ಯಂತ ಸಂತೋಷವಾಗಿರುವುದು ಯಾವಾಗ ಎಂದು ಹೇಳುತ್ತದೆ ಎಂದರೆ ಎ ತನ್ನ ಮಕ್ಕಳೊಂದಿಗೆ ಇದ್ದಾಗ. ಬಿ ಸಿಂಗಾರಿಸೆದ್ದುವಾಗ. ತದನಂತರ ಸಿ ಹೆಂಡತಿಯನ್ನು ಬೈಯುವಾಗ. ಡಿ ಮನೆಯಿಂದ ಹೊರಗಿದ್ದಾಗ ಅಥವಾ ಹೊರಡುವಾಗ. ಸರಿಯಾದ ಉತ್ತರ ಮನೆಯಿಂದ ಹೊರಗಿದ್ದಾಗ ಅಥವಾ ಹೊರಡುವಾಗ ಅವಾಗ ಏನಾಗತ್ತೆ ಅಂದ್ರೆ ಸಂತೋಷವಾಗಿರ್ತದೆ ಎಂಬುದನ್ನು ನಾವು ನೋಡಬಹುದು. ಅದೇ ರೀತಿ 47ನೇ ಪ್ರಶ್ನೆ 8ನೇ ಪ್ಯಾರಾದ ಕೊನೆಯ ವಾಕ್ಯದ ಮೂಲಕ ತಿಳಿಸುವ ಆಲೋಚನೆ ಯಾವುದು? ಎ ಸೊಳ್ಳೆಗಳನ್ನಾದ ಮಿಸೆಸ್ ಪೆಟೇಲಿಯನ್ಗಳನ್ನು ಸಮಾಧಾನಗೊಳಿಸುವುದು. ಬಿ ಮಿಸೆಸ್ ಪೆಟೇಲಿಯನ್ ಒಳಗೆ ಹೋಗಬೇಕಾಗಿತ್ತು. ತದನಂತರ ಸಿ ಅವಳು ಅಲ್ಲಿ ಅನೇಕ ಗಂಟೆಗಳ ಕಾಲ ಕುಳಿತಿದ್ದಳು. ಡಿ ಸೊಳ್ಳೆಗಳು ಅವಳ ಒಳ್ಳೆಯ ಮನೋಭಾವನೆ ಮತ್ತು ಪರಿಸರಗಳನ್ನು ಒದಗಿಸಿದ್ದವು. ಸರಿಯಾದ ಉತ್ತರ 47ನೇದ್ರಿ ಬಿ ಸರಿಯಾದ ಉತ್ತರ ಮಿಸೆಸ್ ಪೆಟೇಲಿಯನ್ಗಳು ಒಳಗೆ ಅಥವಾ ಒಳಗೆ ಹೋಗಬೇಕಾಗಿತ್ತು ಎಂಬುದನ್ನು ನಾವು ನೋಡಬಹುದು. ಸರಿಯಾದ ಉತ್ತರ 48 ಪೆಟೇಲಿಯನ್ರನ್ನು ತನ್ನ ಮಕ್ಕಳನ್ನು ನೋಡಿಕೊಳ್ಳಲು ಸಾಧ್ಯವಿಲ್ಲ ಎನ್ನುವುದನ್ನು ಈ ಪಠ್ಯದ ಹೇಗೆ ಪ್ರತಿಪಾದಿಸುತ್ತಾರೆ? ಎ ಯಾವಾಗಲೂ ತಾನು ಮನೆಗೆ ಬರುವ ವೇಳೆಗಾಗಲೇ ಮಕ್ಕಳು ಮಲಗಿಬಿಟ್ಟಿರುತ್ತಾಳೆ. ಬಿ
ಮಕ್ಕಳನ್ನು ಅವಳನ್ನು ಕಡೆಗೆಣಿಸಿದ. ತದನಂತರ ಸಿ ತನ್ನ ವ್ಯಾಪಾರದಲ್ಲೇ ಅವಳನ್ನು ನಿರತವಾಗಿದ್ದವು ಎಂಬುದನ್ನು ನಾವು ನೋಡಬಹುದು. ತದನಂತರ ಡಿ ಅವರೊಂದಿಗೆ ತುಂಬ ಸೇರಿಕೊಂಡಿರುವುದನ್ನು ಅವನು ತಪ್ಪಿಸಿಕೊಳ್ಳುತ್ತಿದ್ದ. ಸರಿಯಾದ ಉತ್ತರ 48ನೇದ ಸಿ ಸರಿಯಾದ ಉತ್ತರ. ತನ್ನ ವ್ಯಾಪಾರದಲ್ಲಿ ಅವನು ನಿರತರಾಗಿರುತ್ತಿದ್ದ ಎಂಬುದನ್ನು ಇಲ್ಲಿ ನೋಡಬಹುದು. ಅದೇ ರೀತಿ 49ನೆಯ ಪ್ರಶ್ನೆ, ಒಂದು ಕೆಲಸವನ್ನು 9 ಗಂಡಸರು ಮತ್ತು 12 ಹುಡುಗರು 4 ದಿನಗಳಲ್ಲಿ ಮುಗಿಸಬಲ್ಲರು ಮತ್ತು ಅದೇ ಕೆಲಸವನ್ನು 4 ಗಂಡಸರು ಮತ್ತು 16 ಹುಡುಗರು 6 ದಿನಗಳಲ್ಲಿ ಮಾಡಬಲ್ಲರು. ಹಾಗಾದರೆ ಇದೇ ಕೆಲಸವನ್ನು 6 ಗಂಡರು ಅಥವಾ 6 ಗಂಡಸರು ಮತ್ತು 24 ಹುಡುಗರು ಎಷ್ಟು ದಿನಗಳಲ್ಲಿ ಮುಗಿಸಬಲ್ಲರು? 3 ದಿನ, ಬಿ 4 ದಿನ, ಸಿ 5 ದಿನ, 6 ದಿನ, ಡಿ. ಸರಿಯಾದ ಉತ್ತರ 49ನೆಯ ಪ್ರಶ್ನೆ ಸರಿಯಾದ ಉತ್ತರ ಬಿ 4 ದಿನಗಳಲ್ಲಿ ಅವರು ಏನು ಮಾಡ್ತಾರ್ರಿ ಮುಗಿಸಬಲ್ಲರು ಎಂಬುದನ್ನು ಇಲ್ಲಿ ನೋಡಬಹುದು. ತದನಂತರ 50ನೇ ಪ್ರಶ್ನೆ, ಈ ಕೆಳಗಿನ ಸರಣಿಯನ್ನು 5ನೇ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ. 2, 7, 27, 107. ಸರಿಯಾದ ಉತ್ತರ ಎ 227, ಬಿ 327, ಸಿ 427, ಡಿ 527. 50ನೇ ಪ್ರಶ್ನೆ ಸರಿಯಾದ ಉತ್ತರ ಸಿ 427 ಸರಿಯಾದ ಉತ್ತರ. ಹೌಸ್ ಅನ್ನು ಸಂಕೇತ ಬಳಸಿ LNVRF ಎಂದು ಬರೆದರೆ ಕರ್ವ್ಡ್ ಸಂಕೇತ ಬಳಸಿ ಹೇಗೆ ಬರೆಯಬಹುದು ಅಂತ ಕೇಳ್ಯಾರ್ರಿ. DQPEA, ಬಿ DQPVK, ಸಿ DQUPE, ಡಿ DQEPV. ಸರಿಯಾದ ಉತ್ತರ 51ನೇದ್ರಿ ಎ ಸರಿಯಾದ ಉತ್ತರ DQPVE ಎಂಬುದನ್ನು ನಾವು ಬರಿಬಹುದ್ರಿ. 52ನೆಯ ಪ್ರಶ್ನೆ, 4 ಮತ್ತು 5 ಗಂಟೆಯ ನಡುವೆ ಯಾವ ಸಮಯದಲ್ಲಿ ಒಂದು ಗಡಿಯಾರದ ಮುಳ್ಳನ್ನು ವಿರುದ್ಧ ದಿಕ್ಕಿನಲ್ಲಿ ಇರುತ್ತದೆ? 4 ಗಂಟೆ 45 ನಿಮಿಷ, 4 ಗಂಟೆ 40 ನಿಮಿಷ, 4 ಗಂಟೆ 50 ನಿಮಿಷ, 4/11 ನಿಮಿಷ, 4 ಗಂಟೆ 54, 6/11 ನಿಮಿಷ. 52ನೆಯ ಪ್ರಶ್ನೆ ಸರಿಯಾದ ಉತ್ತರ ಡಿ ಸರಿಯಾದ ಉತ್ತರ 4 ಗಂಟೆ 54 ನಿಮಿಷ 6/11 ನಿಮಿಷಗಳು. 53ನೇ ಪ್ರಶ್ನೆ, ಎ ಬಿ ಮತ್ತು ಸಿ ಯ ಹೂಡಿಕೆಯನ್ನು ಒಂದು ವ್ಯಾಪಾರದಲ್ಲಿ ಮಾಡುತ್ತಾರೆ. ಎ ಹೂಡಿಕೆಯು 5,000 ತಿಂಗಳಿಗೆ, ಬಿ ಹೂಡಿಕೆಯು 6,000 3 ತಿಂಗಳಿಗೆ ಮತ್ತು ಸಿ ಯ ಹೂಡಿಕೆ 4,000 5 ತಿಂಗಳಿಗೆ. ಲಾಭ ₹960. ಎ ಪಾಲುಗಳನ್ನು ಕೆಳಗಿನವುಗಳಲ್ಲಿ ಎ 360, ಬಿ 200, ಸಿ 400, ಡಿ 500. ಸರಿಯಾದ ಉತ್ತರ 53, ಬಿ ಸರಿಯಾದ ಉತ್ತರ ₹200, ಬಿ ಸರಿಯಾಗಿದೆ. 54 ಎ ಬಿ ಮತ್ತು ಸಿ ಯ ಸಂಬಳ 2:3:5 ಅನುಪಾತದಲ್ಲಿದೆ. ಕ್ರಮೇಣವಾಗಿ 15%, 10% ಮತ್ತು 20% ಏರಿಕೆಯ ಸಂಬಳದಲ್ಲಿ ಮಾಡಿದರೆ ನಂತರ ಹೊಸ ಅನುಪಾತ ಅವರ ವೇತನದಲ್ಲಿ ಎಷ್ಟು? ಎ 3:3:10, ಬಿ 10:11:20, ಸಿ 23:33:60, ಡಿ 15:10:20. ಇದರಲ್ಲಿ ಸರಿಯಾದ ಉತ್ತರ 54ನೆಯ ಪ್ರಶ್ನೆ ಯಾವುದಂದ್ರೆ ನೋಡಿದಾಗ್ರಿ ಸಿ 23:33:60. 54ನೆಯ ಪ್ರಶ್ನೆ ಸರಿಯಾದ ಉತ್ತರ ಸಿ 23:33:60. ತದನಂತರ ಮುಂದಿನ ಪ್ರಶ್ನೆ, ಈ ಕೆಳಗಿನ ಮಾಹಿತಿಯನ್ನಾಧರಿಸಿ ಪ್ರಶ್ನೆ ಸಂಖ್ಯೆ 55ರಿಂದ 60 ಇಲ್ಲೇ ಕೊಟ್ಟಾರ್ರಿ. ಇವನ 800 ವಿದ್ಯಾರ್ಥಿಗಳ ಶೇಕಡಾವಾರಿನಲ್ಲಿ 5 ಪಠ್ಯೇತರ ಚಟುವಟಿಕೆಗಳಿಗೆ ಶ್ರೇಯಾಂಕವನ್ನು ತಮ್ಮ ಆದ್ಯತೆಯ ಮೇರೆಗೆ ನೀಡಿದ್ದಾರೆ. ಒಂದು ಉಚ್ಚ ಸ್ಥಾನದಲ್ಲಿದೆ. ಶ್ರೇಣಿ 1. ಇದನ್ನು ನೀವು ಸರಿಯಾಗಿ ನೋಡ್ಕೊರಿ. ತದನಂತರ ನಮ್ಮ ಅವಕ್ಕೆ ಆನ್ಸರ್ ಅಷ್ಟೇ ಕೊಟ್ಟಿರ್ತಾನೆ, ನೀವು ಸರಿಯಾಗಿ ನೋಡ್ಕೊರಿ. 55ನೇ ಪ್ರಶ್ನೆ, ಯಾವ ಚಟುವಟಿಕೆ ಅತ್ಯಧಿಕ ಅಂಕಗಳನ್ನು ಪಡೆದಿದೆ? ಯಾವ ಚಟುವಟಿಕೆ? ಎ ಚರ್ಚೆ, ಬಿ ನೃತ್ಯ, ಸಿ ಕವನ, ಡಿ ಹಾಡು ಹಾಡುವುದು. ಯಾವ್ದು ಹೆಚ್ಚು ಅತ್ಯಧಿಕ ಅಂಕ ಪಡೆದೈತೆ ಅಂದ್ರೆ ನೃತ್ಯ ನೋಡ್ರಿ.
ನೃತ್ಯ ಹೆಚ್ಚು ಅಂಕಗಳನ್ನು ಪಡೆದಿದೆ. 56 ಎಷ್ಟು ವಿದ್ಯಾರ್ಥಿಗಳು ಕ್ರೀಡೆಗೆ ಶ್ರೇಣಿ 4 ನೀಡಿದ್ದರು? ಎ 160, ಬಿ 320, ಸಿ 140, ಡಿ 280. ಸರಿಯಾದ ಉತ್ತರ 56. ಎ ಸರಿಯಾದ ಉತ್ತರ 160 ನೋಡ್ರಿ. ತದನಂತರ ಯಾವ ಪಠ್ಯೇತರ ಚಟುವಟಿಕೆ ಕನಿಷ್ಠ ಪ್ರಾಮುಖ್ಯತೆ ಹೊಂದಿದ ಎಂದು ಪರಿಗಣಿಸಲಾಗಿದೆ? ಎ ಕವನ, ಬಿ ಹಾಡುಗಳು, ತದನಂತರ ಸಿ ಕ್ರೀಡೆ, ಡಿ ನೃತ್ಯ. ಸರಿಯಾದ ಉತ್ತರ 50. 7ನೆಯ ಪ್ರಶ್ನೆ ಸಿ ನೋಡ್ರಿ, ಕ್ರೀಡೆಗೆ ನೀಡ್ತಾರ. ಯಾವ ಅನುಪಾತದಲ್ಲಿ ಎಷ್ಟು ವಿದ್ಯಾರ್ಥಿಗಳ ಸಂಖ್ಯೆ ಕವನದ ಶ್ರೇಣಿ 1, 2 ಮತ್ತು 4 ಮತ್ತು ಎಷ್ಟು ವಿದ್ಯಾರ್ಥಿಗಳು ಚರ್ಚೆಯ ಶ್ರೇಣಿ 3, 5 ಮತ್ತು 1 ಕೊಟ್ಟಿದ್ದಾರೆ? ಎ 16:17, ಬಿ 3:7, ಸಿ 89:71, ಡಿ 61:53. ಸರಿಯಾದ ಉತ್ತರ 58ನೇದ್ರಿ, ಡಿ 61:53. 59ನೇ ಪ್ರಶ್ನೆ ರೀ, ಒಟ್ಟು ವಿದ್ಯಾರ್ಥಿಗಳ ಶ್ರೇಣಿ 2 ಚರ್ಚೆ ಮತ್ತು ನೃತ್ಯಕ್ಕೆ ಕೊಟ್ಟಿರುವವರು ಮತ್ತು ವಿದ್ಯಾರ್ಥಿಗಳಲ್ಲಿ ಶ್ರೇಣಿ 3 ಹಾಡುವುದು ಮತ್ತು ನೃತ್ಯಕ್ಕೆ ಕೊಟ್ಟಿರುವುದು ವ್ಯತ್ಯಾಸವೆಷ್ಟು? 40, 20, 30, 10. ಎ ಬಿ ಸಿ ಡಿ. ಎ ಒಳಗೆ 40, ಬಿ ಒಳಗೆ 20, ಸಿ ಒಳಗೆ 30, ಡಿ ಒಳಗೆ 10. ಸರಿಯಾದ ಉತ್ತರ 59. ಎ ಸರಿಯಾದ ಉತ್ತರ. ಎ 40 ಟೋಟಲ್. ಅದೇ ರೀತಿ ಲಾಸ್ಟ್ 1 ಕ್ವಶನ್ ರೀ, 60ನೇ ಪ್ರಶ್ನೆ ಎಷ್ಟು ವಿದ್ಯಾರ್ಥಿಗಳು ನೃತ್ಯಕ್ಕೆ ಶ್ರೇಣಿಯನ್ನು 1 ಅನ್ನು ನೀಡಿದರು? ಎ 186, ಬಿ 208, ಸಿ 228, ತದನಂತರ ಡಿ 235. ಸರಿಯಾದ ಉತ್ತರವನ್ನು ನಮ್ಮ ಕಮೆಂಟ್ ಬಾಕ್ಸ್ಗೆ ತಿಳಿಸ್ರಿ. ಅದೇ ರೀತಿ ಸರಿ ತಪ್ಪು ಎಂಬುದನ್ನು ಅಲ್ಲಿ ಖಚಿತಪಡಿಸೋಣ್ರಿ, ಅಥವಾ ಮುಂದಿನ ಕ್ಲಾಸ್ನಲ್ಲಿ ನಾನು ಹೇಳಿ ಒಂದು ವರ್ಷದಲ್ಲಿ ಮುಂದಿನ ಕ್ವಶನ್ ಬರೋದು ಯಾವ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಬೇಕು ಅನ್ನೋದನ್ನು ನಿಮ್ಮ ಕಾಮೆಂಟ್ ಬಾಕ್ಸ್ನಾಗ ಮೆಸೇಜ್ ಹಾಕ್ರಿ. ಥ್ಯಾಂಕ್ ಯು ಆಲ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಐತಿ, ಅಲ್ಲಿ ಜಾಯ್ನ್ ಆಗಿರಿ.